ಮಾಡಿ ಹೇಳೋದು. ಮುಂದಿನ ಆಸನಗಳು ಭುಜಂಗಾಸನ ಮಾಡಿ ಮೇಲೆ ಮಕರಾಸನದಲ್ಲಿದ್ದೀರಿ ನೀವು. ಭುಜಂಗಾಸನ ನಂತರ ಕ್ಯಾಟ್ ಪೋಸ್. ಬಲಗೈ ಎಡಗಾಲನ್ನು ಮುಂದೆ ಹೀಗೆ ಪೂರ್ತಿ ಶೋಲ್ಡರ್ ಬಿಟ್ಟು ಮುಂದೆ ಹೋಗ್ತಾ ಇದೆ ಅನಿಸ್ಬೇಕು. ಆ ರೀತಿ ಕಾಲನ್ನು ಹಿಂದೆ ಕೈಯನ್ನು ಜಕ್ಕೊಳ್ಳೋದು. ಹಾಗೆ ಕಾಲು ಹಿಡಿದು ಸ್ವಲ್ಪ ಎರಡನ್ನು ಅಪೋಸಿಟ್ ಡೈರೆಕ್ಷನ್ ಒಳಗೆ ಜಕ್ಕೊಡ್ರಿ. ನಿಮ್ಮ ಲೆಗಾಮೆಂಟ್ಸು ಸೆಟ್ ಆಗ್ತವೆ. ಗುಡ್. ರಿಲ್ಯಾಕ್ಸ್ ಆಗೋಣ. ಇನ್ನೊಂದು ಕಡೆಗೆ ಎಡಗೈ ಮತ್ತು ಬಲಗಾಲ. ಸ್ಟೆಬಿಲಿಟಿ ಆಫ್ ಮೈಂಡ್ ಆಲ್ಸೋ. ಕಾಲು ಹಿಡ್ಕೊಡ್ರಿ. ಓಕೆ. ರಿಲ್ಯಾಕ್ಸ್. ಶಶಾಂಕಾಸನ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು. ಎರಡು ಕಾಲುಗಳನ್ನು ಮುಂದೆ ವಿಸ್ತಾರ ಮಾಡಿರಿ. ಉಸಿರು ತೊಳ್ತಾ ಕೈ ಮೇಲೆ ಶೋಲ್ಡರ್ಸ್ ಎರಡು ಕಿವಿಗೆ ಟಚ್ ಆಗಲಿ ಆ ರೀತಿ ಎತ್ತರಿ. ಉಸಿರು ಬಿಡ್ತಾ ಕೈಗಳನ್ನು ಚಾಸ್ತಾ ಹೋಗೋಣ. ಗದ್ದ ಮೇಲೆ ಕಚ್ಚರಿ. ನೋಡಿ, ಸೊಂಟ ನೋವು, ಬೆನ್ನು ನೋವು ಎಲ್ಲ ಕಡಿಮೆ ಆಗ್ತದೆ. ನೋಡಿ, ಎರಡು ಶೋಲ್ಡರ್ ಸರಿಯಾಗಿ ಮುಂಜಾಗ್ರಿ. ಲಂಗ್ಸ್ ಎರಡು ಬಲಿಷ್ಠ ಆಗ್ತವೆ. ಮತ್ತೆ ಉಸಿರು ತಗೋತಾ ಮೇಲೆ ಹೇಳೋಣ. ಉತ್ಥಾನ ಮಂಡುಕಾಸನ. ಕಾಲೆರಡು ಹಾಗೆ ಇರಲಿ. ಎರಡು ಕೈಗಳನ್ನು ಅಪೋಸಿಟ್ ಶೋಲ್ಡರ್ ಬ್ಲೇಡ್ ಮೇಲೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನೋಡ್ರಿ ಎರಡು ಲಂಗ್ಸ್ ಯಾವ ರೀತಿ ಎಕ್ಸ್ಪಾಂಡ್ ಆಗ್ಯಾವ ಅಂಥೇಳಿ. ಯಾರಿಗೆ ಉಸಿರಾಟದ ತೊಂದರೆ ಇದೆ ಅವರು ಈ ಆಸನವನ್ನು 3-4 ಸಾರಿ ಮಾಡಬೇಕು. ಒಂದು ಆಸನದಲ್ಲಿ 10 ರಿಂದ 20 ಸೆಕೆಂಡ್ ಇರಬೇಕು. ಉಸಿರು ಬಿಡ್ತಾ ಕೈ ಎರಡು ವಾಪಸ್ ತರೋಣ. ಎರಡು ಕಾಲು ಜೋಡಿಸ್ಕೊಳ್ಳಿ. ವಜ್ರಾಸನ. ಎರಡು ಮುಷ್ಟಿ ಕಟ್ಟಿ ಮಕ್ಕಳ ಹತ್ರ. ಉಸಿರನ್ನು ಬಿಟ್ಟು ಹೊಟ್ಟೆಯನ್ನು ಒಳಗೆ ತಗೊಂಡು ಮುಖ ಮೇಲೆತ್ತಿ. ರಿಲ್ಯಾಕ್ಸ್ ಆಗಿ ಉಸಿರು ತಗೊಳ್ತಾ ಮೇಲೆ ಗೋಮುಖಾಸನ. ಈ ಕಾಲು ಮಡಿಚಿ ಇಟ್ಕೊಳ್ಳೋದು, ಅದರ ಮೇಲೆ ಸರಿಯಾಗಿ ಕಾಲು ಇಟ್ಕೊಳ್ಳಿ. ಗೋಮುಖ ಅಂದರೆ ಆಕಳ ಮುಖ. ಇವೆರಡು ಕಿವಿಗಳು ಆಕಳ ಮುಖದ ಆಗಿರಬೇಕು. ಮೇಲೆ ಯಾವ್ದು ಕಾಲಿದೆಯೋ ಆ ಕೈಯನ್ನು ಉಸಿರು ತಗೊಳ್ತಾ ಮೇಲೆತ್ತೋಣ. ಎರಡು ಹಿಂದೆ ಇಂಟರ್ಲಾಕ್ ಮಾಡಬೇಕು. ಈ ಕೈ ತಲೆ ಹಿಂದೆ ಬರಬೇಕು. ಸ್ಟ್ರೈಟ್ ಕೂತ್ಕೊಳ್ಳಿ. ನೋಡಿ, ಈ ಬಲಗಡೆಯ ಲಂಗ್ಸು ಎಕ್ಸ್ಪಾನ್ಷನ್ ಆಗಿದ್ದು. ಹಿಂದೆ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡ್ಕೋಬೇಕು. ಹೀಗೆ ಈ ರೀತಿ. ಓಕೆ. ಉಸಿರು ಬಿಡ್ತಾ ವಾಪಸ್ ಬನ್ನಿ. ಈಗ ಅಪೋಸಿಟ್ ಕೆಳಗಿನ ಕಾಲು ಮೇಲೆ, ಮೇಲಿನ ಕಾಲು ಕೆಳಗೆ. ಉಸಿರು ತಗೊಳ್ತಾ ಕೈ ಮೇಲೆ ಎರಡು ಲಾಕ್ ಮಾಡ್ಕೊಳ್ಳಿ. ಗುಡ್. ರಿಲ್ಯಾಕ್ಸ್. ವಕ್ರಾಸನ. ಎರಡು ಕಾಲು ಚಾಚ್ಕೊಳ್ಳಿ. ಬಲಗಾಲನ್ನು ಮಡಚಿಕೊಳ್ಳೋಣ. ಈ ಕಾಲು ಒಳಗಡೆ ಒತ್ಕೊಳ್ಳಿ. ಹೀಗೆ ಕೈಯಿಂದ ಬೆರಳನ್ನು ಹಿಡ್ಕೊಳ್ಳೋದು ಮೊಳಕಾಲಿನ ಹತ್ರ. ಈ ಕೈ ಹಿಂದೆ, ಸ್ಪೈನ್ ಸ್ಟ್ರೈಟ್ ಇರಬೇಕು. ತಿರುಗಿ ಹಿಂತಿರುಗಿ
ಹೊಟ್ಟೆ ಹಿಂಡಬೇಕಿಲ್ಲಿ. ಪ್ಯಾಂಕ್ರಿಯಾಸ್ ಆ್ಯಕ್ಟಿವ್ ಆಗ್ತದೆ ಈ ಆಸನದಲ್ಲಿ. ಇದು ಡಯಾಬಿಟಿಸ್ದವರಿಗೆ ಹೇಳಿ ಮಾಡಿಸಿದಂತಹ ಆಸನ. ಇನ್ನೊಂದು ಕಡೆಗೆ ಉಸಿರು ಬಿಡ್ತಾ ಹೊಟ್ಟೆಯನ್ನು ಒಳಗೆ ಜಕ್ಕೊಡ್ರಿ. ಹಿಂದಿನ ಕೈ ನೆಲಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಹಿಂದೆ ತಿರುಗ್ತೀರಿ. ಗುಡ್. ರಿಲ್ಯಾಕ್ಸ್. ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಸನ ಅರ್ಧ ಮಚ್ಚೇಂದ್ರ ಆಸನ. ಮಚ್ಚೇಂದ್ರ ಋಷಿಗಳು ಹೇಳಿದಂತಹ ಆಸನ. ಈ ಕಾಲನ್ನು ಮಡಚ್ಕೊಂಡ್ರಿ, ಈ ಕಾಲನ್ನು ಮಡಚ್ಕೊಳ್ಳಿ. ಸ್ವಲ್ಪ ಇದನ್ನು ಒಳಗಡೆ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಬೆರಳನ್ನು ಹಿಡಿಯೋದು ನೋಡ್ರಿ. ಹೊಟ್ಟೆ ಪೂರ್ತಿ ಸ್ಕ್ವೀಸ್ ಮಾಡ್ಕೋಬೇಕು. ಸೊಂಟವನ್ನು ತಿರುಗಿಸಿ ಹಿಂದೆ ಕೈ ಪ್ರೆಸ್ ಮಾಡಿ ಹಿಂತಿರುಗ್ರಿ. ರಿಲ್ಯಾಕ್ಸ್ ಆಗೋಣ. 3 ಆಸನಗಳು: ಮಂಡೂಕಾಸನ, ವಕ್ರಾಸನ, ಈಗ ಮಾಡ್ತಾ ಇರುವಂಥ ಅರ್ಧ ಮಚ್ಚೇಂದ್ರ. ಇವು 3 ಆಸನಗಳು ಡಯಾಬಿಟಿಸ್ದವರಿಗೆ ಒಳ್ಳೆ ಆಸನ. ಈ ಕಾಲು ನಮ್ಮನೆ ತುಂಬಕ್ಕೆ ಅಟ್ಯಾಚ್ ಆಗಿರಿ, ಹೀಗೆ ಬಂದಿರಬೇಕು. ಈ ಕಾಲು ಮೊಳಕಾಲ ಹತ್ರ ಮಚ್ಕೊಳ್ಳಿ. ರಿಲ್ಯಾಕ್ಸ್. ಜಾನ್ ಶೀರ್ಷಾಸನ. ಒಂದು ಕಾಲು ಮಡಚ್ಕೊಳ್ಳಿ, 2 ಕೈ ಉಸಿರು ತೊಗೊಳ್ತಾ ಮೇಲೆ ಲೋವರ್ ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡು ಬಾಗ್ಬೇಕು. ಹಿಂಗೆ ಬಾಗ್ಲಿಕ್ಕೆ ಹೋಗ್ಬೇಡ್ರಿ, ನೋವು ಆಗ್ತದೆ. ಲೋವರ್ ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡು ದೇಹ ಇಲ್ಲಿಂದನೇ ಹತ್ಕೊಂಡು ಹೋಗ್ಬೇಕು. ಉಸಿರು ತುಳ್ತಾ ಮೇಲೆ ಹೋಗೋಣ. ತಿರ್ಯಕ್ ಜಾನ್ ಶೀರ್ಷಾಸನ. ಎಡಗಾಲನ್ನು ಬಲಗೈಯಿಂದ ಹಿಡ್ಕೊಳ್ಳಿ, ಹೀಗೆ ಸ್ಟ್ರೆಚ್ ಮಾಡಿ. ಈ ನರಗಳು ಸ್ಟ್ರೆಚ್ ಆಗಬೇಕು ಈ ಕಡೆ. ರಿಲ್ಯಾಕ್ಸ್ ಆಗ. ಇನ್ನೊಂದು ಕಡೆಗೆ ಮತ್ತೆ 2 ಕಾಲು ಚಾಚ್ಕೊಳ್ಳಿ. ಉಸಿರು ತೊಳ್ತಾ ಕೈ ಮೇಲೆ. ಜಾನು ಅಂದರೆ ಮೊಳಕಾಲು, ಜಾನು ಶೀರ್ಷ ತಲೆ, ಜಾನು ಶೀರ್ಷಾಸನ. ಓಕೆ, ಮೇಲೆ ಹೇಳಿ ಉಸಿರು ತೊಗೊಂಡು ತಿರ್ಯಕ್ ಜಾನು ಶೀರ್ಷಾಸನ. ಗುಡ್. ರಿಲ್ಯಾಕ್ಸ್ ಆಗ. ಪಶ್ಚಿಮೋತ್ತಾನಾಸನ. 2 ಕಾಲು ಚಾಚ್ರಿ. ಬಹಳ ಇಂಪಾರ್ಟೆಂಟ್ ಆಸನ ನೋಡ್ರಿ. ಇದು ಪೂರ್ವ, ದೇಹದ ಮುಂದಿನ ಭಾಗ ಪೂರ್ವ, ಹಿಂದಿನ ಭಾಗ ಪಶ್ಚಿಮ, ದಕ್ಷಿಣ, ಇದು ಉತ್ತರ. ಶಕ್ತಿ ಪಶ್ಚಿಮದಿಂದ ಕೆಳಗಿನಿಂದ ಮೇಲಕ್ಕೆ ಸಹಸ್ರಾರಕ್ಕೆ ಶಕ್ತಿ ಸಂಚಲನ ಆಗ್ತದೆ. 2
ಮೇಲೆ ಕೈ ಎತ್ತಿ ಸ್ಪೈನ್ ಸ್ಟ್ರೆಚ್ ಮಾಡಿಕೊಡ್ರಿ, ಮೇಲೆ ಜಕ್ಕೊಡ್ರಿ. ಇಲ್ಲಿ ಕೂಡ ಹಾಗೆ ಲೋವರ್ ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡೇ ಬಾಗ್ಬೇಕು. ರಿಲ್ಯಾಕ್ಸ್ ಆಗಿ ಉಸಿರು ತೊಳ್ತಾ ಮೇಲೆ ಉಸಿರು ಬಿಡ್ತಾ ಎರಡು ಕೈ ಹಿಂದಿಡ್ರಿ. ಪೂರ್ವೋತ್ಥಾನಾಸನ. ಓಕೆ, ರಿಲ್ಯಾಕ್ಸ್ ಆಗೋಣ. ಅಕರ್ಣ ಧನುರಾಸನ. ಹೆಬ್ಬೆರಳನ್ನ ಕಿವಿಗೆ ಟಚ್ ಮಾಡ್ಲಿಕ್ಕೆ ನೋಡ್ರಿ. ಹಿಪ್ಸು ಸಡಿಲ ಆಗ್ತಾವು. ಕೈಗಳು ಶಕ್ತಿಯುತವಾಗ್ತದೆ. ಅಪೋಸಿಟ್ ಡೈರೆಕ್ಷನ್. ರಿಲ್ಯಾಕ್ಸ್ ಆಗೋಣ. ಎರಡು ಕಾಲುಗಳನ್ನು ವಿಸ್ತಾರ ಮಾಡಿ ಉಪವಿಷ್ಟ ಕೋನಾಸನದ ತಯಾರಿ. ಎಷ್ಟು ಸಾಧ್ಯದೋ ಅಷ್ಟು ಕಾಲನ್ನು ಒಂದು ಕಡೆ ಸ್ವಲ್ಪ ಹೀಗೆ ಸ್ಟ್ರೆಚ್ ಮಾಡ್ತಾ ಹೋಗಿ ನೋಡ್ರಿ. ರಿಲ್ಯಾಕ್ಸ್ ಆಗೋಣ. ಇನ್ನೊಂದು ಕಡೆಗೆ ಈ ಭಾಗ ಸ್ಟ್ರೆಚ್ ಆಗ್ಬೇಕು. ಮುಖ ಹೊರಗೆ ಬರ್ಬೇಕ್ರಿ, ಆಕಾಶದ ಕಡೆ. ರಿಲ್ಯಾಕ್ಸ್ ಆಗಿ ನೋಡ್ರಿ. ಹ್ಯಾಮ್ಸ್ಟ್ರಿಂಗ್ ಇಲ್ಲಿ ಸಹಿತ ಕೆಳಗಿನ 3 ಗ್ರೂಪ್ ಆಫ್ 3 ಮಸಲ್ಸ್ ಏನದಲ್ಲ ಅದು ಯಾವ ರೀತಿ ಸ್ಟ್ರೆಚ್ ಆಗ್ತದೆ ನೋಡ್ರಿ. ಉಪವಿಷ್ಟ ಕೋನಾಸನ. ಹೀಗೆ ರಿಲ್ಯಾಕ್ಸ್ ಆಗಿ. ಅರ್ಧ ಕಪೋತಾಸನ. ಒಂದು ನಿಮಿಷ ಇರ್ರಿ. ಏಕಪಾದ ಶೀರ್ಷಾಸನ ಮಾಡಿ ತೋರಿಸಿ. ಯಾರಿಗೆ ಬರ್ತದೆ ಅವ್ರು ಮಾಡಿ. ಏಕಪಾದ ಶೀರ್ಷಾಸನ. ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಏಕಪಾದ. ಇದರಲ್ಲಿ ವಿನ್ಯಾಸ. ಚಪ್ಪಾಳೆ ಹೊಡೆಯೋದಿಲ್ಲ, ಸುಮ್ಮನೆ ನೋಡೋದಷ್ಟೇ. ಇದರಲ್ಲಿ ವಿನ್ಯಾಸಗಳು ಇದು ಅಷ್ಟೇ. ಇದರಲ್ಲಿ ಮತ್ತೆ
ಓಕೆ. ಇದರಲ್ಲಿ ನೆಕ್ಸ್ಟ್ ಭುಜ ಪೀಡಾಸನ ನೋಡ್ರಿ. ಎರಡು ಭುಜಗಳು ಸ್ಟ್ರಾಂಗ್. ಹ್ಯಾಮ್ಸ್ಟ್ರಿಂಗ್ಸು ಮಸಲ್ಸು. ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಎಲ್ಲಿ ಯೂಸ್ ಆಗ್ತದೆ ನಿಮ್ಗೆ? ನಡೆಯುವಾಗ, ಕಟ್ಟೆಯನ್ನು ಹತ್ತುವಾಗ, ಗುಡ್ಡ ಹತ್ತುವಾಗ. ಇಲ್ಲಿ 3 ಗ್ರೂಪ್ಸ್ ಆಫ್ ಮಸಲ್ಸ್ ಇರ್ತವೆ. ಭುಜ ಪೀಡಾಸನ. ಟಿಟ್ಟಿವಾಸನ. ಓಕೆ, ಬನ್ನಿ ಅರ್ಧ ಕಪೋತಾಸನ. ಕಾಲು ಹಿಂದೆ ಸಾಧ್ಯ ಆಗ್ತದೆ ಅಷ್ಟು ಚಾಚ್ಕೊಳ್ಳಿ ಹಿಂದೆ. ಎರಡು ಕೈಗಳನ್ನು ನೋಡ್ರಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಬೆನ್ನನ್ನು ಪೂರ್ತಿ ಮುಖ ಆಕಾಶದ ಕಡೆ. ಈ ಆಸನದಿಂದ ಏನಾಗ್ತದೆ? ಥೈ ಮಸಲ್ಸು ಸ್ಟ್ರಾಂಗ್ ಆಗ್ತವೆ. ಆಮೇಲೆ ನಮ್ಮ ಬೆನ್ನು ನೋವು ಇದು ಇಟ್ಸ್ ಮೇಡ್ ಫಾರ್ ಸಯಾಟಿಕಾ. ಯಾರಿಗೆ ಸಯಾಟಿಕಾ ಪೇನ್ ಇದೆ ಅವ್ರ ಸಲುವಾಗಿ ಮಾಡಿದಂತಹ. ಸ್ವಲ್ಪ ಇದರಲ್ಲಿ ನಾವು ಉಸಿರು ಬಿಡ್ತಾ ಭೂಮಿ ತಾಯಿಗೆ ಹಣೆಯನ್ನು ಹಚ್ಚೋಣ. ಎರಡರ ಮೇಲೆ ಕಪೋತಾಸನ. ಈ ಮೊಳಕಾಲುಗಳು ಸರಿ ಉಳಿಬೇಕಂದ್ರೆ ಸ್ವಲ್ಪ ಈ ಕಾಲನ್ನು ಈ ಕಡೆ ಜಿಕ್ಕೋಬೇಕು. ಹೀಗೆ ಇದು ಕಪೋತಾಸನ. ಇಷ್ಟು ಮಾಡಿದ್ರೆ ಸಾಕು. ರಿಲ್ಯಾಕ್ಸ್ ಆಗೋಣ. ಇನ್ನೊಂದು ಕಡೆಗೆ ರಿಲ್ಯಾಕ್ಸ್ ಆಗಿ ಉಷ್ಟ್ರಾಸನ. ರಿಲ್ಯಾಕ್ಸ್. ಬಟರ್ಫ್ಲೈ ಮಾಡಿ. ಎರಡು ಹಿಂಬಳ ನಿಮ್ಮ ಮೂಲಾಧಾರಕ್ಕೆ ಟಚ್ ಆಗು. ಆ ರೀತಿ ಕೊಡ್ರಿ. ಎರಡನ್ನು ಸರಿಯಾಗಿ ಅಲ್ಲಾಡಿಸಿ. ಏನಾಗ್ತದೆ ಇದು ಮಾಡೋದ್ರಿಂದ? ಗರ್ಭಾಶಯದ ತೊಂದರೆಗಳು ಕಡಿಮೆ ಆಗ್ತಾವ್ರಿ. ಋತುಸ್ರಾವ ಸರಿಯಾದ ಸಮಯಕ್ಕೆ ಬರ್ತದೆ. ಪ್ರೆಗ್ನೆಂಟ್ ಇದ್ದವರು ಕೂಡ ಇದನ್ನು ಆಸನವನ್ನು ಮಾಡಬಹುದು. ಹೀಗೆ ಬಟರ್ಫ್ಲೈ.
ಭದ್ರಾಸನ. ಇವೆರಡು ಆಸನಗಳು. ಗಂಡಸರಿಗೆ ಪ್ರೋಸ್ಟೇಟ್ ಸಮಸ್ಯೆ, ವೇಟ್ ಹೆಚ್ಚಾಗ್ತದೆ ಏಜ್ ಆದ ಹಾಗೆ, ಆ ಪ್ರೋಸ್ಟೇಟ್ ವೇಟು ಅಷ್ಟೇ ಸ್ಟ್ಯಾಗ್ನೆಂಟ್ ಉಳಿತದೆ. ಸ್ಟ್ರೇಟ್ ಕೂತ್ಕೊಳ್ರಿ, ಸ್ಪೈನ್ ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ವಲ್ಪ ಉಸಿರು ತಗೊಂಡು ಮೇಲೆ ನೋಡ್ರಿ ಆಕಾಶದ ಕಡೆಗೆ. ಈಗ ಉಸಿರು ಬಿಡ್ತಾ ಮುಂದೆ ಹೋಗೋಣ. ರಿಲ್ಯಾಕ್ಸ್. ಈಗ ಯಾರಿಗೆ ಬರ್ತದ ಅವ್ರು ಮಾಡ್ರಿ. ಪದ್ಮಾಸನ, ಒಂದೆರಡು ಆಸನಗಳನ್ನು ಅವರಿಗೆ ಸರಿಯಾಗಿ ಪದ್ಮಾಸನ ಹಾಕೊಳ್ಳೋದು. ಇದು ಪದ್ಮಾಸನ, ಬದ್ಧ ಪದ್ಮಾಸನ. ಯೋಗ ನಿದ್ರಾಸನ, ಯೋಗ ಮುದ್ರಾಸನ. ಸ್ವಲ್ಪ ಮೇಲೆ ಹೇಳೋಣ. ಉತ್ತಿತ ಪದ್ಮಾಸನ, ಗರ್ಭ ಟ್ರೈ ಮಾಡ್ತೀನಿ. ಇಲ್ಲಿ ಸ್ವಲ್ಪ ನೆಲ ಮುಂದಿದೆ. ಗರ್ಭಪಿಂಡ ಆಸನ, ಇಲ್ಲಿ ಸ್ವಲ್ಪ ಸ್ಲ್ಯಾಂಟಿಂಗ್ ಅದನ್ನೆಲ್ಲ